ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ನನ್ನ ಸ್ನೇಹಿತರು ಅಂದ್ರೆ ನನ್ನ ಈಗ ಸ್ನೇಹಿತರಾಗ್ಬಿಟ್ರು. ಅವರು ಹೈದರಾಬಾದ್ ನಿಂದ ಮೊನ್ನೆ 3 ದಿನದ ಹಿಂದೆ ನನಗೆ ಕರೆ ಮಾಡಿದ್ರು. ಕರೆ ಮಾಡಿದಾಗ ಅವ್ರು ಹೇಳಿದ್ರು, ನನ್ನ ತಂಗಿ ನನಗೆ ಕೇರ್ ಟೇಕರ್ನ ಮಡಗಿ ನನ್ನ ಒಂದು ರೂಮಲ್ಲಿ ನನಗೆ ಆಶ್ರಯ ಕೊಟ್ಟಿದ್ರು ಹೈದರಾಬಾದ್ ಅಲ್ಲಿ. ನನ್ನ ತಂಗಿ ಇರೋದು ಮೈಸೂರಿನ ಸಿದ್ಧಾರ್ಥ ಲೇಔಟ್ ಅಲ್ಲಿ. ಅವರು ಗೌರ್ಮೆಂಟ್ ಕೆಲಸದಲ್ಲಿ ಇರೋರು. ನನಗೆ ಅನಾರೋಗ್ಯದ ಸಮಸ್ಯೆಯಿಂದ ಸುಮಾರು 6 ವರ್ಷಗಳಿಂದ ನನ್ನ ತಂಗಿ ನನಗೆ ತಿಂಗಳಿಗೆ 15,000 ರೂಪಾಯಿ ಹಣ ಕೊಟ್ಟು ಕಳಿಸ್ತಾ ಇದ್ರು. ನೋಡಿ, ನನ್ನ ತಂಗಿ ಇಷ್ಟಪಟ್ಟಿದ್ದ ಹುಡುಗನ ನಾನು ಮದುವೆ ಮಾಡಿಸ್ದೆ. ನನ್ನ ತಂಗಿಗೆ ಚೆನ್ನಾಗಿ ಓದಿಸಿ ಒಂದು ಗೌರ್ಮೆಂಟ್ ಕೆಲಸ, ಒಂದು ಟೀಚರ್ ಕೆಲಸವನ್ನ ಮಾಡೋ ತನಕ ಬಹಳ ಶ್ರಮ ಪಟ್ಟೆ. ಅದಾದ ನಂತರ 1 ವರ್ಷಕ್ಕೆ ಎಲ್ಲ ಸಾಲಗಳು ಮುಗಿಸ್ಬೇಕು ಅಂತ ಒಂದು 2-3 ವರ್ಷ ಕಾದೆ. ನಾನು ಮದುವೆ ಆಗೋದ್ರೊಳಗೆ ನನ್ನ ಅನಾರೋಗ್ಯದ ಸಮಸ್ಯೆ ಬಂತು. ಅವತ್ತರಿಂದ ಇವತ್ತುವರೆಗೂ ಸತತ 6 ವರ್ಷಗಳಿಂದ ನನ್ನ ತಂಗಿ ತಿಂಗಳಿಗೆ 15,000 ಹಣ ಕಳಿಸ್ತಾ ಇದ್ರು. ನೋಡಿ ಸ್ನೇಹಿತರೆ, ಈಗ ನನ್ನ ತಂಗಿ ತೀರೋಗಿ 1 ತಿಂಗಳಾಯ್ತು ಸರ್. ಅವರ ಮಕ್ಕಳು ನನಗೆ 1 ರೂಪಾಯಿ ಕಳಿಸಿಲ್ಲ. ಇಲ್ಲಿ ಕೇರ್ ಟೇಕರ್ ಸಂಬಳ ಕೊಟ್ಟಿಲ್ಲ, ಬಾಡಿಗೆ ರೂಮ್ ಬಾಡಿಗೆ ಇಲ್ಲ. ಬಹಳ ಕಷ್ಟದಲ್ಲಿದ್ದೆ. ಅವಾಗ ಉಪೇಂದ್ರ ಅಂತ ಹೇಳಿ ಸ್ನೇಹಿತರಿಗೆ ಕರೆ ಮಾಡಿದೆ. ಅವ್ರು ಉಪೇಂದ್ರ ಸರ್ ನನಗೆ ಬಂದು ನನ್ನ ನೋಡ್ಬಿಟ್ಟು ನಿಮಗ್ ಕರೆ ಮಾಡಿದ್ರು. ಉಪೇಂದ್ರ ಸರ್, ನೀವು ಪೂರ್ಣ ಮಾಹಿತಿ ಕೊಟ್ರಿ, ಇವತ್ತು ನನ್ನನ್ನ ಒಂದು ವೃದ್ಧಾಶ್ರಮಕ್ಕೆ ಸೇರಿಸಿದಿರ. ಬಹಳ ಖುಷಿ ಆಯ್ತು ಸರ್. ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು. ನಿಮ್ಮನ್ನ ಪರಿಚಯ ಮಾಡಿಕೊಟ್ಟಂತ ನನ್ನ ಸ್ನೇಹಿತರಾದಂತ ಉಪೇಂದ್ರ ಸರ್ಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಸ್ನೇಹಿತರೆ, ಒಬ್ಬ ಬೆಡ್ ರಿಡನ್ ಪೇಷಂಟ್ಗೆ 6 ವರ್ಷಗಳಿಂದ ಸ್ವಂತ ಅಣ್ಣ ಅವರು ಒಂದು ಇಂಗ್ಲಿಷಲ್ಲಿ ಪದ ಹೇಳಿದ್ರು, ಮೈ ಸಿಸ್ಟರ್ ಇಸ್ ನಾಟ್ ಎ ಸಿಸ್ಟರ್, ಶಿ ಇಸ್ ಮೈ ಮದರ್ ಅಂತ. ಕೆಲಸ ಆದ ನಂತರ ನಾನು ಇನ್ನೊಂದು ಆಶ್ರಮಕ್ಕೆ, ಹೈದರಾಬಾದಲ್ಲಿರುವಂತ ಇನ್ನೊಂದು ಆಶ್ರಮಕ್ಕೆ ಆಶ್ರಯ ಮಾಡೋದಕ್ಕೆ ಉಚಿತವಾಗಿ ನನ್ನ ಸ್ನೇಹಿತರು ಆಶ್ರಮ ನಡೆಸ್ತಾ ಇದ್ದಾರೆ. ಅವರಿಗೆ ಇವರನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಕೊನೆಗೆ ಅವ್ರು ಹೇಳಿದ್ರು, ಯು ಆರ್ ನಾಟ್ ಮೈ ಫ್ರೆಂಡ್, ಯು ಆರ್ ಮೈ ಬ್ರದರ್ ಅಂತಂದ್ರು. ಸ್ನೇಹಿತರೆ, ಎಲ್ಲೋ ಇರ್ತಾರೆ, ನನ್ನ ಪೇಜನ್ನ ಫಾಲೋ ಮಾಡ್ತಾರೆ, ಕೊನೆಗೆ ನನಗೆ ಕರೆ ಮಾಡ್ತಾರೆ. 6 ವರ್ಷ ಕಾಪಾಡಿದ ತಂಗಿ, ಅವ್ರ ಮಕ್ಕಳು ಕೊನೆಗೆ ಕೈ ಬಿಟ್ಬಿಡ್ತಾರೆ. ಇವತ್ತು ಅಣ್ಣ ತಂಗಿ ಎಷ್ಟೊಂದು ಜನ ದೂರದಲ್ಲಿರ್ತಾರೆ, ಆದರೆ ಅವ್ರ ಮಕ್ಕಳು ಯಾರಿಗೂ ಆಗಲ್ಲ. ಈ ಅಣ್ಣ ತಂಗಿ ಮಧ್ಯದಲ್ಲಿ ಈ ಮಕ್ಕಳು, 2 ಮಕ್ಕಳಿದ್ದಾರೆ. ಅವ್ರಂದ್ರಂತೆ ಫೋನ್ ಮಾಡಿದ್ದಕ್ಕೆ, ನಮ್ಮಮ್ಮ ಇಷ್ಟು ವರ್ಷ ನಿನಗೆ ಕಾಪಾಡಿದ್ದು ಸಾಕು, ನಾವು ಕೊಡಕ್ಕಾಗಲ್ಲ ಅಂತ. ನಾನು ಬೆಡ್ ರಿಡನ್ನು, ನನಗೆ ಎದ್ದೇಳಕ್ಕಾಗಲ್ಲ, ಸಂಬಳ ಇಲ್ಲ ನನಗೆ, ನಿಮ್ಮ ಅಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ದಯವಿಟ್ಟು ಕೈ ಬಿಡ್ಬಿಡುವೆ ಅಂತೇಳಿ ಭಿಕ್ಷೆ ಬಿಡೋ ಲೆವೆಲಲ್ಲಿ ಆ ಮಕ್ಕಳು 2 ಕೇಳಿದ್ರಂತೆ. ಆ ಮಕ್ಕಳು ಹೇಳಿದ ಒಂದೇ ಮಾತು, ನಾವು ಯಾವುದೇ ಕಾರಣಕ್ಕೂ ಸಹಾಯ ಮಾಡಲ್ಲ ಅಂತ. ಒಬ್ಬ ಬೆಡ್ ರಿಡನ್ ಪೇಷಂಟ್, ಅವ್ರು ಎದ್ದೇಳಿ ಒಂದು ಲೋಟದಲ್ಲಿ ನೀರು ತಗೊಳಕ್ಕೂ ಆಗಲ್ಲ ಅಂತ ಪೇಷಂಟ್ಗೆ ಇಂಥ ಮಕ್ಕಳು. ನೋಡಿ ಸ್ನೇಹಿತರೆ, ಅಣ್ಣ ತಂಗಿ ಸಂಬಂಧ ಅಂದ್ರೆ ಹೆಂಗಿದೆ. ಇರೋ ತನಕ 6 ವರ್ಷಗಳು 15,000 ರೂಪಾಯಿ ಕೊಟ್ಟಂತ ಆ ತಂಗಿಗೆ ಧನ್ಯವಾದ ಹೇಳ್ತೀನಿ. ನೋಡಿ, ಅದಕ್ಕೇನೆ ಒಬ್ಬರ ಪೇಜ್ನ ಫಾಲೋ ಮಾಡೋದಾಗ್ಲಿ, ಒಬ್ಬರನ್ನ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ, ಒಬ್ಬರ ಪ್ರಾಣ ಉಳಿಸ್ಬೋದು. ಉಪೇಂದ್ರ ಸರ್ ನನ್ನನ್ನು ಭೇಟಿ ಮಾಡಿ ಅವರಿಗೆ ನಿಮ್ಮ ಮುಖಾಂತರ ನಾನು ಸಹಾಯ ಮಾಡಿದ್ದೀನಿ. ನನ್ನ ಸಹಾಯ ಏನು ಅಂತಂದ್ರೆ, ಇನ್ನೊಂದು ಆಶ್ರಮಕ್ಕೆ ಆಶ್ರಯ ಕೊಡಿಸ್ತೆ. ಆದರೆ ನೀವು ನನ್ನ ಪೇಜನ್ನ ಫಾಲೋ ಮಾಡಿಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಿಂತ್ಕೊಂಡು ಹೆಲ್ಪ್ ಮಾಡಿದ್ರಲ್ಲ ಉಪೇಂದ್ರ ಸರ್, ನಿಮಗೆ ಕೋಟಿ ನಮನಗಳು ಹೇಳ್ತೀನಿ. ಇದೇ ರೀತಿಯಲ್ಲಿ ನನ್ನ ಪೇಜನ್ನ ಫಾಲೋ ಮಾಡಿ ಅನೇಕ ರೀತಿಯಲ್ಲಿ ಹೆಲ್ಪ್ಗಳು ಮಾಡ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ.